ಅಂದ್ರೆ 25ನೇ ತಾರೀಕು ಅಂದ್ರೆ ನಾನು ಅದಕ್ಕಿಂತ ಮುಂಚೆ 18ಕ್ಕೆ 2 ಸಿನಿಮಾಗಳು ಬರ್ತಾ ಇದೆ. ನಾನು ಅವ್ರ ಜೊತೆ ಮಾತಾಡ್ಕೊಂಡೆ. ಇಲ್ಲಾಂದ್ರೆ ನಾವು 11ಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ವಿ. ಅವ್ರು ಕೇಳಿದ್ರು 11ಕ್ಕೆ ಬೇಡ, ಅಂದ್ರೆ ನಿಮಗೂ ಕ್ಲಾಶ್ ಆಗ್ಬೋದು, ನಮಗೂ ಒಂದು 25ಕ್ಕೆ ಬರಕ್ಕೆ ಸಾಧ್ಯ ಇದೆಯಾ ಅಂತ. ಹಾಗಾಗಿ ಓಕೆ, ಯಾಕಂದ್ರೆ ಕಾರ್ತಿಕ್ ಅವರು ಕೂಡ ನನಗೆ ಪರಿಚಯ, ಜೊತೆಗೆ ಜೂನಿಯರ್ ಸಿನಿಮಾದ ಡೈರೆಕ್ಟರ್ ರಾಧಾಕೃಷ್ಣ ರೆಡ್ಡಿ, ನನ್ನ ಡೈರೆಕ್ಟರ್ ಕೂಡ ಅವರು ಮಾಯಾ ಬಜಾರ್ ಅನ್ನೋಂಥ ಸಿನಿಮಾ ಮಾಡಿದವರು. ಹಾಗಾಗಿ ಇಬ್ಬರ ಹತ್ರನೂ ಮಾತಾಡ್ಕೊಂಡು ಓಕೆ 25ಕ್ಕೆ ಬರ್ತೀವಿ, ನಮ್ದೊಂದು ಸಣ್ಣ ಸಿನಿಮಾ, ಬಟ್ ಅದೇ ನೋಡೋಣ ಅಂತ ಹೇಳಿ 25ಕ್ಕೆ ಬರ್ತಾ ಇದೀವಿ. ಈಗ ಬೇರೆ ಅನ್ಯ ಭಾಷೆಯಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ಪರವಾಗಿಲ್ಲ, ಅಂದರೆ ನನಗೆ ಯಾವತ್ತೂ ನಂಬಿಕೆ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಕಂಟೆಂಟ್ ಮಾಡಿ ನಮಗಾದ ರೀತಿಯಲ್ಲಿ ಪ್ರಮೋಷನ್ ಮಾಡಿದಾಗ, ಜೊತೆಗೆ ಅದರಲ್ಲಿ ನಮ್ಮ ಜೆನ್ಯುನಿಟಿ ಮತ್ತು ಒಂದು ಪಾರದರ್ಶಕತೆ ಇದ್ದಾಗ ಅದು ಜನಕ್ಕೆ ತಲುಪಿದೆ ಕೂಡ. ಹಳೆ ಸಿನಿಮಾಗಳಲ್ಲಿ ಒಂದು ಮೊಟ್ಟೆ ಕಥೆಯಿಂದ ಹಿಡಿದು ಗರುಡಗಮನದ ತನಕ. ಹಾಗಾಗಿ ಇಲ್ಲೂ ಕೂಡ ಹಾಗೆ ಆಗುತ್ತೆ ಅನ್ನುವಂಥ ನಂಬಿಕೆ. 25ನೇ ತಾರೀಕು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಪ್ರೀಮಿಯರ್ ಸ್ವಲ್ಪ ಬೇಗ ಇಟ್ಕೋತೀವಿ ಅಂತ ಅನ್ಕೊಂಡಿದ್ದೀವಿ. ಯಾಕಂದರೆ ಪ್ರೀಮಿಯರ್ ನೋಡಿ ಜನ ಮಾತಾಡಲಿ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಜನ ಮಾತಾಡಿದ್ರೆ ಆಗ ಈ ಸಿನಿಮಾಗೆ ವರ್ಡ್ ಆಫ್ ಮೌತ್ ಹಬ್ಬುತ್ತೆ ಅನ್ನೋದು ನಂಬಿಕೆ ನಮ್ಮದು.